ಆರ್.ಕೆ. ಸರ್ದಾರ್ಗೆ ಎಂಎಲ್ಸಿ ಸ್ಥಾನ ನೀಡಿ. ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದು ಪಕ್ಷದ ಏಳಿಗೆಗೆ ಶ್ರಮಿಸುತ್ತಿರುವ ಆರ್.ಕೆ. ಸರ್ದಾರ್ಗೆ ಎಂಎಲ್ಸಿ ಸ್ಥಾನ ನೀಡಲು ನಿವೃತ್ತ ಡಿವೈಎಸ್ಪಿ ಖಾದರ್ ಆಗ್ರಹಿಸಿದರು. ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಒಂದು ಸ್ಥಾನ ಕೊಡಲಿಕ್ಕೆ ಮಾನ್ಯ ಸಿಎಂ ಸಾಹೇಬರು ಮತ್ತು ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ಯಾಕೆ ಕೇಳ್ಕೋಬಾರ್ದು ಪತ್ರಿಕೆ ಮುಖಾಂತರ ಅಂತ ಹೇಳಿ ನಾವೆಲ್ಲ ಆರ್.ಕೆ. ಸರ್ ಬೆಂಬಲಿಗರು ಮಾತಾಡೋದೆಲ್ಲ ಬಂದಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ನಮ್ಮ ಬೇಡಿಕೆ ಏನಂದರೆ, ನಮ್ಮ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ನಗರದ ಮತ್ತು ನಿಷ್ಠಾವಂತ ಕಾರ್ಯಕರ್ತನಾಗಿದ್ದ ಆರ್.ಕೆ. ಸರ್ದಾರ್ ಅವರು 30 ವರ್ಷಗಳಿಂದ ಈ ಒಂದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಸತತವಾಗಿ ನಿಷ್ಠೆಯಿಂದ ಸಕ್ರಿಯವಾಗಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಕಾಂಗ್ರೆಸ್ ಪಕ್ಷ ಮಾಡತಕ್ಕ ಪ್ರತಿಯೊಂದು ಕಾರ್ಯಕ್ರಮಗಳು ಸಣ್ಣದಿರ್ಬೋದು ದೊಡ್ಡದಿರ್ಬೋದು ಭಾಗವಹಿಸಿ ಒಂದು ನಿಷ್ಠಾವಂತ ಕಾರ್ಯಕರ್ತ ಆಗಿದ್ದಾರೆ. ಅವರಿಗೆ ಬೆಂಬಲಿಸಬಾರ್ದು ಅಂತ ಹೇಳಿ ನಾವೆಲ್ಲ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀವಿ. ಇದರ ಮೇಲೆ ಮಾನ್ಯ ಅಧ್ಯಕ್ಷರೇ, ಆರ್.ಕೆ. ಸರ್ದಾರ್ ಅವರು ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಅಲ್ಲದೆ ಚಿಕ್ಕ ವಯಸ್ಸಿನಿಂದ, ಅಂದರೆ ನಾನು 97ರಿಂದ ಈ ಚಿತ್ರದುರ್ಗದಲ್ಲಿ ಸಂಬಂಧಿಸಿಪಟ್ಟಾಗಿ ಬಂದೆ. 97ರಿಂದ ನೋಡ್ತಾ ಇದ್ದೀನಿ ಯೂತ್ ಕಾಂಗ್ರೆಸ್ನಲ್ಲಿ, ನಂತರ ಯೂತ್ ಕಾಂಗ್ರೆಸ್ ಆದಮೇಲೆ ಜಿಲ್ಲಾ ಮಟ್ಟದ ಕಾಂಗ್ರೆಸ್, ರಾಜ್ಯ ಮಟ್ಟದ ಕಾಂಗ್ರೆಸ್, ಮತ್ತು ಈ ಹಿಂದೆ ಆದಂಥ MLA ಚುನಾವಣೆಗಳಾದಂಥ ಮುರಳೀಗಿರಿಯಪ್ಪ MP ಅವರೊಟ್ಟಿಗೆ ಮತ್ತು ಅಶ್ವಥ್ ರೆಡ್ಡಿ ಸಾಹೇಬ್ರ ಅವರೊಟ್ಟಿಗೆ ನಿಷ್ಠಾವಂತರಿಗೆ ಕಾರ್ಯಕ್ರಮ ಮತ್ತು ಕರ್ತವ್ಯ ನಿರ್ವಹಿಸಿದಂತಹ ಆರ್.ಕೆ. ಸರ್ದಾರ್ ಇವರು ಯಾಕೆ MLC ಕೊಡಬಾರ್ದು, ಅಲ್ಪಸಂಖ್ಯಾತರಿಗೆ MLA ಸೀಟ್ ಕೊಡಬೇಕಂತ ಹೇಳಿ ಇದೇ ವೇದಿಕೆಯಲ್ಲಿ ಒಂದು ಸುದ್ದಿಗೋಷ್ಠಿ ಮಾಡಿದ್ವಿ. ಆ ಸುದ್ದಿಗೋಷ್ಠಿ ನಂತರ ಅವರಿಗೆ MLA ಸೀಟ್ ಸಿಗಲಿಲ್ಲ. ಆಗಲೂ ಬೇಜಾರು ಮಾಡಿಕೊಳ್ಳದೆ ನಾವು ಸರ್ ಪಪ್ಪಿ, ಈ ಶಾಸಕ ಪಪ್ಪಿ ಅವರ ಚುನಾವಣೆಯಲ್ಲಿ ಸತತವಾಗಿ ನಾವು ಭಾಗವಹಿಸಿದ್ವಿ. ಪ್ರಚಾರ ಮಾಡಿ MP ಚುನಾವಣೆ, MLA ಚುನಾವಣೆ, ಎಲ್ಲ ಚುನಾವಣೆಯಲ್ಲೂ ಸಹ ಆರ್.ಕೆ. ಸರ್ದಾರ್ ಸಕ್ರಿಯವಾಗಿ ಭಾಗವಹಿಸಿ ನಿಷ್ಠಾವಂತ ಕಾರ್ಯಕ್ರಮ ಮಾಡಿದ್ದಾರೆ. ಮತ್ತು ಅಲ್ಲದೆ ಅವರು ಯಾವುದೇ ಒಂದು ಆಮಿಷಗಳಿಗೆ ಆಸೆ ಪಟ್ಟವರಲ್ಲ, ಯಾವುದೇ ಆಮಿಷಗಳಿಗೆ ಆಸೆ ಪಟ್ಟವರಲ್ಲ, ನಿಷ್ಠಾವಂತ ಮಾಡಿದ್ದಾರೆ. ಅದಕ್ಕೆ ನಾನು ಈ ಒಂದು ಪತ್ರಿಕೆ ಮುಖಾಂತರ ಅವರಿಗೆ ಒಂದು ಪ್ರೋತ್ಸಾಹ ಮಾಡ್ತಾ ಇದ್ದೀನಿ, ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಅವರಿಗೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಿಂದ ಒಂದು MLC ಸ್ಥಾನವನ್ನು ಕೊಡಬೇಕಂತ ಹೇಳಿ ಮನವರಿಕೆ ಮಾಡಿಕೊಂಡಿದ್ದೇನೆ. ಆರ್.ಕೆ. ಸರ್ದಾರ್ಗೆ 3 ಬಾರಿ ವಿಧಾನಸಭಾ ಟಿಕೆಟ್ ಕೈತಪ್ಪಿದೆ. ಆದರೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಿದ್ದಾರೆ. ಅಲ್ಪಸಂಖ್ಯಾತರ ಸಂಘಟನೆಗೆ ತುಡಿದಿದ್ದಾರೆ. ಇವರಿಗೆ ಈ ಬಾರಿ MLC ಸ್ಥಾನ ನೀಡಬೇಕೆಂದರು. ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.